ನಮಸ್ಕಾರ. ತಮ್ಮ ಹೆಸರು? ರಮೇಶ್ ಅಂತ ಹೇಳಿ. ಯಾವ ಊರು? ಏರೋಹಳ್ಳಿ, ಚಿತ್ರದುರ್ಗ ಹೋಬಳಿ, ಕುಣಿಗಲ್ ತಾಲೂಕು, ತುಮಕೂರು ಜಿಲ್ಲೆ. 2 ಎಕರೆ ಫ್ಲ್ಯಾಟ್ ಇದು. ಇದು ಕೃಷಿಯಲ್ಲಿ ಸ್ವಲ್ಪ ಮುಂದುವರೆಯೋಣ ಅಂತೇಳಿ ಕೃಷಿಗೆ ನೀವು ಸಾವಯವ ಆದ್ಯತೆ ಕೊಡ್ತಾ ಇದ್ದೀವಿ. ಮತ್ತೆ ರಾಸಾಯನಿಕವಾಗಿ ಏನಾದ್ರು ಬೆಳಿತೀರಾ? ರಾಸಾಯನಿಕವಾಗಿ ಕಮ್ಮಿ ಮಾಡಿ ಸಾವಯವದಲ್ಲಿ ಸ್ವಲ್ಪ ಹೆಚ್ಚು ಗಮನ ಕೊಡ್ತಾ ಇದೀವಿ. ಮತ್ತೆ ಇಲ್ಲಿ ನಿಮ್ಮ ಜಮೀನಲ್ಲಿ ಏನು ಹಾಕಿದ್ದೀರಾ? ನಮ್ಮ ಜಮೀನಲ್ಲಿ ಟೊಮೊಟೊ ಮತ್ತೆ ಸೊಪ್ಪುಗಳಿದಾವೆ, ಬೀನ್ಸ್ ಇದೆ, ಬ್ಯಾಚ್ ಬೈ ಬ್ಯಾಚ್ ಬೆಳೀತಾ ಇದ್ದೀರಾ. ಮತ್ತೆ ಇದು ಎರೆಹುಳು ತೊಟ್ಟಿ ಎಲ್ಲ ಹಾಕ್ಸಿದ್ರೆ ಇದು ಎಲ್ಲಿಂದ ತಂದ್ರಿ? ಇದು GKVK ಇಂದ ಮಾರ್ಲಿಲಿ ಟ್ರೈನಿಂಗ್ ಹೋದಾಗ ಅಲ್ಲಿ ಫ್ರೀಯಾಗಿ ಕೊಟ್ಟಿದ್ದಾರೆ ಸಂಸ್ಥೆಯವರು. ಅವರು ಅಲ್ಲಿ ಟ್ರೈನಿಂಗ್ ಕೊಟ್ಟಿದ್ದಾರೆ ನಿಮಗೆ, ಯಾವ ರೀತಿ ಮಾಡಬೇಕು ಏನು ಕೊಟ್ಟಿದ್ದಾರೆ. ಅದರಿಂದ ಅದಕ್ಕೆ ಮಾರ್ಗದರ್ಶನ ಯಾರು ಕೊಟ್ಟಿದ್ರು ನಿಮಗೆ? ಮಾರ್ಗದರ್ಶನ ರಾಜಗೋಪಾಲ್ ಸರ್ ಕಡೆಯಿಂದ ಆಗಿದೆ. ಅವರಲ್ಲಿ ಟ್ರೈನಿಂಗ್ ಕರ್ಕೊಂಡು ಹೋಗಿದ್ರಾ? ಅಲ್ಲಿ ಟ್ರೈನಿಂಗ್ ಮುಗಿಸ್ಕೊಂಡು ಅವರೇ ನಿಮಗೆ ಇದು ಕಾಸ್ಟ್ ತಗೊಂಡು ಕೊಟ್ರಾ ಇಲ್ಲ ಫ್ರೀಯಾಗಿ ಕೊಟ್ರಾ? ಇಲ್ಲ, ಫ್ರೀಯಾಗಿ ಮಾಡಿಕೊಟ್ಟಿದ್ದಾರೆ. ಅದರಿಂದ ಸ್ವಲ್ಪ ಅದು ನೀವು ಇಲ್ಲಿ ಸಿಗುವಂಥ ಕಸ ಕಡ್ಡಿಗಳನ್ನೆಲ್ಲ ಉಳಿಕೆ ಹಾಕಿ ಗೊಬ್ಬರನ ಇದು ಮಾಡಿ ಮತ್ತೆ ಎರೆಹುಳನ್ನ ಅವರೇ ಕೊಟ್ಟಿದ್ದೀರಾ? ಎರೆಹುಳ ಫ್ರೀಯಾಗಿ ಕೊಟ್ಟಿದ್ದಾರೆ. 2 kg ಇದು ಮಾಡಿ. ಮತ್ತೆ ಸಾವಯವ ಇದರಲ್ಲಿ ಎಲ್ಲ ನೀವು ತೋಟಕ್ಕೆಲ್ಲ ಬಳಕೆ ಮಾಡ್ತಾ ಇದ್ದೀರಾ. ಮತ್ತೆ ಇದು ಜೀವಾಮೃತ ಎಲ್ಲ ಮಾಡ್ತೀರಾ? ಜೀವಾಮೃತ ಮಾಡ್ತೀವಿ. ಹೌದಾ? ಜೀವಾಮೃತ ಅಲ್ಲಿದೆ. ಮತ್ತೆ ಇದು ಮಾಡೋದ್ರಿಂದ ನಿಮ್ಗೆ ಏನಾದ್ರು ಅನುಕೂಲ ಆಗ್ತಾ ಇದೆಯಾ? ಆದಾಯ ಬರ್ತಾ ಇದೆಯಾ? ಇಲ್ಲ ಗಿಡಗಳಿಗೆ ಫಾಸ್ಟ್ ವರ್ಕ್ ಕಮ್ಮಿ, ಫಾಸ್ಟ್ ವರ್ಕ್ ಆಗಲ್ಲ, ನಿಧಾನವಾಗಿ ನಿಧಾನಗತಿಯಲ್ಲಿ ಸಿಗ್ತದೆ. ಒಂದು 75% ಜೋಬಿಂದ ಖರ್ಚುಗಳು ಕಮ್ಮಿ ಆಗ್ತಾವ ಅಷ್ಟೇ. ಅಂದ್ರೆ ಖರ್ಚು ಕಮ್ಮಿ ಆಗ್ತದೆ, ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಲಿಮಿಟೇಷನ್ ಇರ್ತದೆ, ಅಷ್ಟು ಇದಿರಲ್ಲ. ಮತ್ತೆ ಅಂದ್ರೆ ಸಾವಯವ ಕೃಷಿ ಅಂದ್ರೆ ಭೂಮಿ ಫಲವತ್ತವಾಗಿ ಇರುತ್ತೆ. ಹೌದು, ಭೂಮಿ ಫಲವತ್ತತೆಗೋಸ್ಕರ ನೀವು ಇದನ್ನ ಮಾಡ್ತಾ ಇದ್ದೀವಿ. ಮತ್ತೆ ಇದು ನಿಮ್ಗೆ ಜಾಸ್ತಿ ಮಾರ್ಗದರ್ಶನ ಯಾರ ಕಡೆಯಿಂದ ಸಿಗ್ತಾ ಇದೆ? ನಮ್ಗೆ ರಾಜಗೋಪಾಲ್. ಇಷ್ಟೆಲ್ಲ ಮಾಡೋದಕ್ಕೆ ನಿಮ್ಗೆ ಮಾರ್ಗದರ್ಶನ ಯಾರು ಕೊಡ್ತಿದ್ದಾರೆ? ನಮ್ಗೆ ಐಡೆಪ್ ಅಂತೇಳಿ ಚಿತ್ರದುರ್ಗ ಇದರಲ್ಲಿ ಕುಣಿಗಲ್ ಇದೆ ಹೆಡ್ ಆಫೀಸು. ಅವರು ರಾಜಗೋಪಾಲ್ ಸರ್ ಅಂತೇಳಿ ಬರ್ತಾರೆ, ಅವರೇ ಗೈಡೆನ್ಸ್ ಕೊಟ್ಟು, ಜೊತೆಲಿ ಹರಿ ಸರ್ ಅಂತ ಬರ್ತಾರೆ. ಅವರು ಸ್ವಲ್ಪ ಸಹಕಾರದಿಂದ ನಮ್ ನಡೀತಾ ಇದೆ. ಕ್ರಾಪ್ ಡಾಕ್ಟರ್ ಅನ್ನೋ ಒಂದು ಇದರಿಂದ ಆಪ್ಗಳಿಂದ ಮುಖಾಂತರ ಬಂದು ನಿಮಗೆ ಮಾರ್ಗದರ್ಶನ ನೀಡಿ ನಿಮ್ಗೆ ಇದು ಮಾಡ್ತಾರೆ. ಅದರಿಂದ ನಿಮ್ಗೆ ಭಾರಿ ಅನುಕೂಲ ಆಗಿದೆ. ಮತ್ತೆ ಅವರು ಯಾವತ್ತು ಬರ್ತಾರೆ? ಇಲ್ಲ ತಿಂಗಳಿಗೊಂದ್ಸತಿ ಬರ್ತಾರೆ, 15 ದಿವಸಕ್ಕೆ ಒಂದ್ಸತಿ ಬರ್ತಾರೆ, ವಾರಕ್ಕೊಂದ್ಸರಿ ವಿಸಿಟ್ ಮಾಡ್ತಾರೆ. ವಾರಕ್ಕೊಂದ್ಸತಿ ಬರ್ತಾರಾ? ಬೀಜೋಪಚಾರ ಆಗ್ಲಿ ಇನ್ನೊಂದಾಗ್ಲಿ ಪ್ರತಿಯೊಂದನ್ನು ನಮ್ಗೆ ಗೈಡೆನ್ಸ್ ಕೊಡ್ತಾ, ಗಿಡಗಳಿಗೆ ಒಂದು ಸಹಕಾರವಾಗಿ ಒಂದು ಹಂತವಾಗಿ ಬಂದು ಅದನ್ನ ಸ್ವಲ್ಪ ಪೋಷಣೆ ಮಾಡಿ ಯಾವ ಸಂಸ್ಥೆಯಿಂದ ಗೈಡೆನ್ಸ್ ಕೊಡ್ತಾರೆ. ಯಾವ ಸಂಸ್ಥೆಯಿಂದ ಬರ್ತಾರೆ ಅವರು ಐಡಪ್ ಅಂತ ಹೇಳಿ, ಅದು ಕ್ರಾಪ್ ಡಾಕ್ಟರ್ ಅನ್ನೋ ಒಂದು ಇದರಿಂದ ಬರ್ತಾರೆ. ಬಂದು ಮಾರ್ಗದರ್ಶನ ನೀಡಿ ಇದನ್ನೆಲ್ಲ ವಿಸಿಟ್ ಮಾಡ್ಕೊಂಡು ಹೋಗ್ತಾರೆ. ಮತ್ತೆ ನೀವು ಬೆಳೆದ ತರಕಾರಿಗಳನ್ನ ಅವರೆಲ್ಲ ಪರ್ಚೇಸ್ ಮಾಡ್ತಾರೆ? ಪರ್ಚೇಸ್ ಹರಿಸರ್ ಅಂತ ಹೇಳಿ ಇದಾರೆ ಐಡಪ್ ಇಲ್ಲಿ. ಎಲ್ಲಿ? ಯಾವ ಊರು ಅವ್ರದ್ದು? ಹುಲಿದುರ್ಗ ಆಫೀಸಲ್ಲಿ ಇದಾರೆ. ಅವರು ಬಂದು ನಿಮ್ದು ಪರ್ಚೇಸ್ ಮಾಡ್ಕೊಂಡು ಹೋಗಿ ನಿಮ್ಗೆ ಅಮೌಂಟ್ ಎಲ್ಲ ಅವರೇ ಅಲ್ಲೇನೆ. ಇದರಿಂದ ನಿಮ್ಗೆ ಈ ತರ ಎಲ್ಲ ಮಾಡಿ ಬೆಳೆನೂ ಅವರೇ ಕೊಂಡ್ಕೊಳ್ಳೋದ್ರಿಂದ ನಿಮ್ಗೆ ತುಂಬಾ ಹೆಲ್ಪ್ ಆಗಿರ್ಬೇಕಲ್ವಾ? ಆಗುತ್ತೆ. ಒಂದು 10-20 ರೂಪಾಯಿ ರೇಟ್ ಬಜಾರ್ಗಿಂತ ಜಾಸ್ತಿ ಕೊಡ್ತಾರೆ. ಉತ್ಪಾದನೆಗೆ ನಮ್ಗೆ ಅನುಕೂಲ ಆಗೈತೆ. ಮತ್ತೆ ಈ ಕಡೆ ಎಲ್ಲ ನಿಮ್ಮಂತ ರೈತರುಗಳಿಗೆ ಆತರ ಹೆಲ್ಪ್ ಮಾಡ್ತಾ ಇದ್ದಾರಾ? ಇಲ್ಲ ನಿಮ್ಮೊಬ್ಬರಿಗೆ? ಇಲ್ಲ, ಆತರ ಏನಿಲ್ಲ. ಅವರ ಒಂದು ಮಾರ್ಗದರ್ಶನ ಪಡ್ಕೊಂಡವ್ರಿಗೆ ಸಿಗ್ತಾ ಇದೆ. ಅದು ಅಂದ್ರೆ ಆಸಕ್ತ ರೈತರಲ್ಲಿ ಎಲ್ಲ ಹೋಗಿ ಮಾಡಿಸ್ತಾ ಇದ್ದಾರೆ, ಮಾಡಿಸ್ಕೊಡ್ತಾರೆ. ವಂದನೆಗಳೊಂದಿಗೆ